ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಯಾವ್ದ್ರ ಬಗ್ಗೆ ಅಂತ ನೋಡೋದಾದ್ರೆ ಒಂದು ಒಳ್ಳೆ ಸೂಪರ್ ಡೂಪರ್ ಆಗಿರುವಂಥ ಒಂದು ಆಪ್ಷನ್ ಸ್ಟ್ರಾಟಜಿ ಬಗ್ಗೆ. ಸೊ ಇದನ್ನ ನೋ ಲಾಸ್ ಸ್ಟ್ರಾಟಜಿ ಅಂತಲೇ ಹೇಳ್ಬೋದು. ಸೊ ಇದನ್ನ ಯಾವ ರೀತಿ ಮಾಡೋದು, ಸೈಡ್ ವೇಸ್ ಮಾರ್ಕೆಟ್ ಇದ್ದಾಗ, ಬುಲ್ ರ್ಯಾಲಿ ಇದ್ದಾಗ ಯಾವ ರೀತಿ ಮಾಡೋದು, ಮತ್ತು ಬೇರ್ ರನ್ ಇದ್ದಾಗ ಯಾವ ರೀತಿ ಮಾಡೋದು ಅಂತೇಳಿ ನೋಡ್ತಾವನ. ಇದು ಫುಲ್ ಕಂಪ್ಲೀಟ್ ಒಂದು ಅಡ್ವಾನ್ಸ್ ಸ್ಟ್ರಾಟಜಿ ಅಂತಲೇ ಹೇಳ್ಬೋದು. ಸೊ ಇದು ಯಾವುದೇ ರೀತಿಯಾದಂಥ ಪೇಡ್ ಸ್ಟ್ರಾಟಜಿನೂ ಅಲ್ಲ. ನಾರ್ಮಲ್ ಆಗಿ ರೆಗ್ಯುಲರ್ ಆಗಿ ಅಂದರೆ ಸ್ಕ್ರೀನ್ ಮುಂದೆ ಕೂರೋ ಅಂಥವ್ರಿಗೆ ಇದು ಒಂದು ಒಳ್ಳೆ ಸೂಪರ್ ಡೂಪರ್ ಸ್ಟ್ರಾಟಜಿ ಅಂತಲೇ ಹೇಳ್ಬೋದು. ಮತ್ತು ಇಂಟ್ರಾಡೇಗೂ ಸಹ ಇದು ಸೂಪರಾಗಿ ವರ್ಕ್ ಆಗುತ್ತೆ. ಮತ್ತು ಪೊಸಿಷನ್ ಟ್ರೇಡಿಂಗ್ ತಗೊಳ್ಳೋರ್ಗಂತೂ ಇನ್ನೂ ಸೂಪರ್ ಆಗಿರುತ್ತೆ. ಸೊ ನೋಡೋಣ ಬನ್ನಿ ಈ ಸ್ಟ್ರಾಟಜಿನ ಯಾವ ರೀತಿ ಮಾಡೋದು ಅಂತೇಳಿ. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಆಪ್ಷನ್ ಸೆನ್ಸಿಬಲಿಗೆ ಬಂದ್ಬಿಟ್ಟು ಇಲ್ಲಿ ಬಿಲ್ಡ್ ಎ ನ್ಯೂ ಕಸ್ಟಮ್ ಸ್ಟ್ರಾಟಜಿ ಅಂತ ಇದೆ. ಸೊ ಅದಕ್ಕಿಂತ ಮುಂಚೆ ನೀವಿಲ್ಲಿ ನಾನೊಂದು ಸಿನಾರಿಯೋಗೆ ಹೇಳ್ತೀನಿ, ಸೈಡ್ ವೇಸ್ ಮಾರ್ಕೆಟ್ ಸಿನಾರಿಯೋಗೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ನನಗೆ ಈ ಒಂದು ದಿನ ಕಂಪ್ಲೀಟ್ ಸೈಡ್ ವೇಸ್ ಮಾರ್ಕೆಟೇ ಇದೆ. ಸೊ ಈ ಒಂದು ದಿನ ಯಾವ ರೀತಿ ಮಾಡೋದು ಅಂತೇಳಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನೋಡ್ಬೋದು, ಇಲ್ಲಿ ಬಿಲ್ಡ್ ಎ ನ್ಯೂ ಸ್ಟ್ರಾಟಜಿ ಅಂತ ಇದೆ. ಸೊ ಇಲ್ಲಿಗೆ ಬಂದು ನಾವು ಅರ್ಥ ಮನಿದು CP ನಾವು ಒಂದು ಲಾಟ್ ಸೆಲ್ ಮಾಡಬೇಕಾಗುತ್ತೆ. ಸೊ ಆಫ್ಟರ್ ದಟ್ ಒಂದು 50 ಪಾಯಿಂಟ್ ಮೇಲೆ ಬೈ ಆಪ್ಷನ್ ಇದೆಯಲ್ಲ, ಇದನ್ನ ಬೈ ಮಾಡಿದ್ರೆ ನಮ್ಗೇನಾಗುತ್ತೆ, ಒಂದು ಐರನ್ ಬಟರ್ಫ್ಲೈ ಅನ್ನೋ ಸ್ಟ್ರಾಟಜಿ ನನಗಿಲ್ಲಿ ಬರುತ್ತೆ. ಸೊ ಇದು ಐರನ್ ಬಟರ್ಫ್ಲೈ ಮಾಡೋಕ್ಕಿಂತ ಇದು ನನಗೆ ಇವಾಗ ಶಾರ್ಟ್ ಶಡಲ್ ಆಗಿದೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಸೈಡ್ ವೇಸ್ ಮಾರ್ಕೆಟಲ್ಲಿ ಇದು ಸೂಪರ್ ಡೂಪರ್ ಆಗಿದ್ದು ವರ್ಕ್ ಆಗುತ್ತೆ ಈ ಒಂದು ಸ್ಟ್ರಾಟಜಿ. ಮತ್ತು ಆಲ್ಮೋಸ್ಟ್ ಆಲ್ 920 ಆಗ್ತಿದ್ದಂಗೆ ಎಲ್ಲರೂ ಈ ಒಂದು ಸ್ಟ್ರಾಟಜಿನ ಆಲ್ಮೋಸ್ಟ್ ಆಲ್ ರೆಗ್ಯುಲರ್ ಆಗಿ ಎಲ್ಲರೂ ಮಾಡ್ತಾರೆ. ಸೊ ಇದೇನಾಗುತ್ತೆ ಅಂತ ಹೇಳಿದ್ರೆ, ಒಂದೊಂದ್ಸತಿ ಇನ್ ಕೇಸ್ ಮಾರ್ಕೆಟು ನೆಗೆಟಿವ್ ಅಂದರೆ ಬೇರ್ ಮಾರ್ಕೆಟ್ ಆಯಿತು ಅಂದಾಗ ಪಿ ಸೈಡ್ ಇರೋವಂಥ ಲೆಗ್ನ ಕಟ್ ಮಾಡಿಬಿಟ್ಟು ಕಾಲ್ ಲೆಗ್ನ ಮಾತ್ರ ಉಳಿಸ್ಕೋತಾರೆ. ಸೊ ಅವಾಗ ಏನಾಗುತ್ತೆ, ನಮಗೆ ಈ ಒಂದು PF ಗ್ರಾಫ್ ಬರುತ್ತೆ. ಸೊ ಇನ್ ಕೇಸ್ ಮಾರ್ಕೆಟ್ ಏನಾದ್ರು ಪಾಸಿಟಿವ್ ಅಂದರೆ ಬುಲ್ ಮಾರ್ಕೆಟ್ ಆಯಿತು, ಸೊ ಆಗೇನು ಮಾಡ್ತಾರೆ, ಸಿ ಸೈಡ್ನ ಲಾಸ್ ಬುಕ್ ಮಾಡಿಕೊಂಡು ಪಿ ಲೆಗ್ನ ಉಳಿಸ್ಕೊಂಡು ಒಂದು ಕಂಟಿನ್ಯೂಸ್ ಈ ಒಂದು ರ್ಯಾಲಿ ಏನಿರುತ್ತೆ, ಸೊ ಈ ಒಂದು ರ್ಯಾಲಿನ ಇಲ್ಲ ಎಂಜಾಯ್ ಮಾಡ್ತಾರೆ. ಸೊ ಆಗೇನಾಗುತ್ತೆ, ಒಂದು ಲೆಗ್ಗು ನಮಗೆ ಲಾಸ್ ಕೊಡುತ್ತೆ, ಇನ್ನೊಂದು ಲೆಗ್ಗು ಪ್ರಾಫಿಟ್ ಕೊಡುತ್ತೆ. ಸೊ ಒಂದು ಸ್ವಲ್ಪ ಆಲ್ಮೋಸ್ಟ್ ಅಲ್ಲಿ ನೋ ಲಾಸ್ ನೋ ಪ್ರಾಫಿಟ್ ಥರನೇ ಹೋಗುತ್ತೆ, ಕಾಸ್ಟ್ ಟು ಕಾಸ್ಟ್ ಬರುತ್ತೆ. ನಾವಿಲ್ಲಿ ಇವಾಗ ಏನು ಮಾಡ್ತಿದ್ದೀವಿ ಅಂತ ನೋಡಿದ್ರೆ, ಒಂದು ಲಾಟ್ CP ನಾವು ಅರ್ಥ ಮನಿ ಸ್ಟ್ರೈಕ್ ಪ್ರೈಸ್ ಇರೋಂಥದ್ದನ್ನ ನಾವು ಎಂಟ್ರಿ ಆಗಿದ್ದೀವಿ. ಸೊ ಆಫ್ಟರ್ ದಟ್ ನಾವಿಲ್ಲಿ ಏನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ, ಇಲ್ಲೇ ಮೇನ್ ಪಾಯಿಂಟ್ ಇರೋದು ಈ ಬೈ ಲೆಗ್ಗಳು ಏನಿದೆ. ಸೊ ಈ ಒಂದು ಬೈ ಲೆಗ್ನ ನಾವು ಇಲ್ಲಿ CP ಎಂಟ್ರಿ ಮಾಡ್ಬೇಕಾದ್ರೆ ಏನು ಪ್ರೀಮಿಯಂ ಇರುತ್ತೆ, ಸೊ ಅದಕ್ಕಿಂತ ನಾವು 10 ರೂಪೀಸ್ನ ಕಡಿಮೆ ಇರೋವಂಥ ಪ್ರೀಮಿಯಮ್ನ ನಾವು ಇಲ್ಲಿ ಇರೋವಂಥ ಪ್ರೀಮಿಯಮ್ನ ನಾವು ಬೈ ಮಾಡಬೇಕಾಗುತ್ತೆ. ಸೊ ನಾವಿಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಈ ಒಂದು ಬೈ ಲೆಗ್ನ ನಾವು ಸೈಡ್ ವೇಸ್ ಮಾರ್ಕೆಟ್ ಇದ್ದಾಗ ನಾವು ಲೇಟಾಗಿ ಎಂಟ್ರಿ ಮಾಡಬೇಕಾಗುತ್ತೆ. ಸೈಡ್ ವೇಸ್ ಮಾರ್ಕೆಟ್ ಇದ್ದಾಗ ಫಸ್ಟ್ ನಾವು ಎಂಟ್ರಿ ಮಾಡೋದೆ CPನ ಸೆಲ್ನ ನಾವು ಫಸ್ಟ್ ಎಕ್ಸಿಕ್ಯೂಟ್ ಮಾಡ್ತೀವಿ. ಅದಾದಮೇಲೆ ನಾವು ಬೈ ಲೆಗ್ನ ಆಫ್ಟರ್ ದಟ್ ಆಮೇಲೆ ನಾವು ಎಕ್ಸಿಕ್ಯೂಟ್ ಮಾಡ್ತೀವಿ. ಸೊ ನಾವು ಎಕ್ಸಿಕ್ಯೂಟ್ ಮಾಡೋಕ್ಕಿಂತ ಮುಂಚೆ ನಾವು ಸೆಲ್ ಮಾಡುವಾಗ ಏನು ಪ್ರೀಮಿಯಮ್ ಇರುತ್ತೆ ಈ ಬೈ ಸೈಡಿಂದ, ಅದನ್ನು ನಾವು ಒಂದು ಬುಕ್ಕಲ್ಲಿ ಪಾಯಿಂಟ್ ಔಟ್ ಮಾಡ್ಕೊಂಡು ಇಟ್ಕೊಬೇಕಾಗುತ್ತೆ. ಸೊ ಆ ಒಂದು ಪ್ರೀಮಿಯಮ್ ಏನಿರುತ್ತೆ ಅದಕ್ಕಿಂತ 10 ರೂಪೀಸ್ ನಾವು ಕಡಿಮೆನ ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಮಗೀಗ ಪ್ರೀಮಿಯಮು 220 ಇದೆ. ಸೊ ನಾವೇನು ಮಾಡಬೇಕಾಗುತ್ತೆ, 210 ರೂಪೀಸ್ ಇರೋಂಥ ಪ್ರೀಮಿಯಮ್ನ ನಾವು, ಅಂದರೆ ನನಗೆ 210 ರೂಪಾಯಿಗೆ ಬಂದರೆ ನನಗೆ ಬೈ ಆಗಲಿ ಅಂತೇಳಿ ಒಂದು ಲಿಮಿಟ್ ಆರ್ಡ್ರನ್ನ ಹಾಕಿ ಇಡ್ತೀರಾ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ನಮಗೆ ಮಾರ್ಕೆಟು ಏನಾಗಿದೆ, ಈಗ ನೋ ಲಾಸ್ ಆಗಿದೆ. ಆಲ್ಮೋಸ್ಟ್ ಆಲ್ ಮಾರ್ಕೆಟು ನಮಗೆ ಯಾವುದೇ ಡೈರೆಕ್ಷನ್ಗೆ ಹೋಗಲಿ, 1000 ಪಾಯಿಂಟ್, 2000 ಪಾಯಿಂಟ್, 3000 ಪಾಯಿಂಟ್, ಒನ್ ಡೈರೆಕ್ಷನ್ಗೆ ಹೋಗಲಿ, ನಮಗೆ 803 ರೂಪಾಯಿ ನನಗೆ ಪ್ರಾಫಿಟ್ ಇಲ್ಲಿ ಸಿಗುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಯಾವುದೇ ಡೈರೆಕ್ಷನ್ಗೆ ಹೋಗಲಿ. ಸೊ ಇದು ಬಿಫೋರ್ ಯಾವ ರೀತಿ ಇತ್ತು ಅಂತ, ನೀವು CPನ ಎಂಟ್ರಿ ಮಾಡಿಬಿಟ್ಟು ಆವಾಗಲೇ ನೀವು ಬೈ ಲೆಗ್ನು ನೀವು ಎಂಟ್ರಿ ಮಾಡಿದ್ರೆ ನಮಗಿಲ್ಲಿ ಮ್ಯಾಕ್ಸಿಮಮ್ ಲಾಸ್ 11 ರೂಪೀಸ್ ಇರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ನೀವು. ಸೊ ಕಾಸ್ಟ್ ಟು ಕಾಸ್ಟ್ ಅಂದರೆ ನಿಮಗಿಲ್ಲಿ 0.1% ನೆಗೆಟಿವ್ ಸೈಡ್ ಬ್ರೀಚ್ ಮಾಡೋದು ಮಾರ್ಕೆಟ್ಗೆ ತುಂಬ ಈಸಿ. 0.5% ಅಂದರೆ ಮಾರ್ಕೆಟು ಸೆಂಟ್ರಿಂದ 0.5% ಸೆಂಟ್ರಿಂದ ಇಲ್ಲ, ಈ ಒಂದು ಪಾಯಿಂಟಿಂದ 0.5% ಈ ಕಡೆಗೆ ಬ್ರೀಚ್ ಮಾಡೋದಂದರೆ ಪಾಸಿಟಿವ್ ಸೈಡ್ಗೆ ಬ್ರೀಚ್ ಮಾಡೋದು ತುಂಬಾ ಈಸಿ. ಸೊ ನಮಗಿಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಒಂದು ಸ್ಟ್ರಾಟಜಿನಲ್ಲಿ ನಮಗೆ ವಿನ್ನಿಂಗ್ ಚಾನ್ಸಸ್ಸು ತುಂಬಾ ಅಂದರೆ ತುಂಬ ಕಡಿಮೆ. ನಮ್ಗೆ ಆಲ್ಮೋಸ್ಟ್ ಅಲ್ಲಿ ವಿನ್ನೇ ಆಗಲ್ಲ. ಇಲ್ಲಿ ನೋಡ್ಬೋದು, ಇಲ್ಲಿ ಪ್ರೊಬಬಿಲಿಟಿ ಆಫ್ ಪ್ರಾಫಿಟ್ಟು 8% ಇದೆ. ಸೊ ನಾವಿಲ್ಲಿ ಯಾವುದೇ ಕಾರಣಕ್ಕೂ ವಿನ್ ಆಗೋಂಥ ಚಾನ್ಸಸ್ಸು ಇಲ್ಲ ನಮಗೆ.
ಸೊ ನಾವು ಇಲ್ಲಿ ಏನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ಲಿಮಿಟ್ ಆರ್ಡ್ರಲ್ಲಿ ನಾವು ಲೇಟಾಗಿ CEPನ ಫಸ್ಟ್ ಎಂಟ್ರಿ ಮಾಡಿ ಅದಾದಮೇಲೆ ಲಿಮಿಟ್ ಆರ್ಡ್ರಲ್ಲಿ ನಾವು ಇಲ್ಲಿ ಏನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ಈಗ ನಾವು ಎಂಟ್ರಿ ಮಾಡ್ಬೇಕಾದ್ರೆ ಸೆಲ್ಲೆಗೂ 220 ಇರೋದನ್ನ ನಾವು 210ಗೆ ನಾವು ಇಲ್ಲಿ ಎಕ್ಸಿಕ್ಯೂಟ್ ಕೊಟ್ಟರೆ ಇಲ್ಲಿ ಏನಾಗುತ್ತೆ ನಮಗೆ ಇಲ್ಲಿ ಮ್ಯಾಕ್ಸಿಮಮ್ ಲಾಸ್ ಇಲ್ಲಿ ನೋಡ್ಬೋದು 803 ರೂಪಾಯಿ ಮ್ಯಾಕ್ಸಿಮಮ್ ಲಾಸ್ ಅಂತ ಇದೆ, ಅದು ಪ್ರಾಫಿಟ್. ಸೊ ಇಲ್ಲಿ ನೋಡ್ಬೋದು ಯಾವುದೇ ಡೈರೆಕ್ಷನ್ಗೆ ಹೋದ್ರು ಪ್ರಾಫಿಟ್. ಸೊ ಅದೇ ರೀತಿ ಇಲ್ಲೂ ಸಹ ಕಾಲ್ ಸೈಡಲ್ಲೂ 208 ಇದೆ, ಇಲ್ಲೂ ನಮಗೆ 198 ರುಪೀಸ್ ಲಿಮಿಟ್ ಆರ್ಡ್ರಿಗೆ ಹಾಕಿ ಬಿಟ್ಟರೆ ಇಲ್ಲಿ ನೋಡ್ಬೋದು ಸಾರಿ ಮ್ಯಾಕ್ಸಿಮಮ್ ಲಾಸ್ 1571 ರುಪೀಸ್ ಆಯಿತು. ಆಲ್ಮೋಸ್ಟ್ ಅಲ್ಲಿ 2.3% ರಿಟರ್ನ್, ಡೀಸೆಂಟ್ ರಿಟರ್ನ್, ಗುಡ್ ರಿಟರ್ನ್ ಅಂತಲೇ ಹೇಳ್ಬೋದು ಈ ಒಂದು ಸ್ಟ್ರಾಟಜಿನಲ್ಲಿ. ಇದು ಮಾರ್ಕೆಟ್ ಯಾವುದೇ ಡೈರೆಕ್ಷನ್ಗೆ ಹೋಗಲಿ ನೀವು ಎಂಥ ವೈಲ್ಡ್ ಮೂಮೆಂಟ್ ಬಂದರೂ ನೀವು 1571 ರುಪೀಸ್ನ ನೀವು ಈಸಿಯಾಗಿ ಜನ್ರೇಟ್ ಮಾಡ್ಕೊಬೋದು. ಸೊ ಈ ಒಂದು ಸ್ಟ್ರಾಟಜಿ ಮಾಡಬೇಕು ಅಂದರೆ ನೀವು ಆಲ್ಮೋಸ್ಟ್ ಅಲ್ಲಿ ಯಾವಾಗಲೂ ಡಿಸ್ಪ್ಲೇ ಮುಂದೆನೇ ಇರಬೇಕಾಗುತ್ತೆ. ಸೊ ನೀವು ವರ್ಕಿಂಗ್ ಪೀಪಲ್ಗೆ ಇದು ಮಾಡ್ಬೋದು, ಬಟ್ ಅವ್ರಿಗೆ ಫ್ರೀ ಇತ್ತು ಅಂದರೆ ಮಾಡ್ಬೋದು. ಇದು ರೆಗ್ಯುಲರ್ ಆಗಿ ಟ್ರೇಡ್ ಯಾರು ಮಾಡ್ತಿರ್ತಾರೋ ಅವ್ರಿಗೆ ಇದೊಂದು ಒಳ್ಳೆ ಸೂಪರ್ ಡೂಪರ್ ಸ್ಟ್ರಾಟಜಿ ಅಂತಲೇ ಹೇಳ್ಬೋದು. ಇನ್ನೊಂದ್ಸತಿ ಹೇಳ್ತೀನಿ ನೋಡಿ, ಫಸ್ಟು ಇದು ಸೈಡ್ ವೇಸ್ ಮಾರ್ಕೆಟ್ ಸಿನಾರಿ ಹೇಳ್ತಾ ಇರೋದು. ಫಸ್ಟು CEP ಸೆಲ್ ಎಂಟ್ರಿ ಮಾಡಬೇಕಾಗುತ್ತೆ. ಆ ಸೆಲ್ನ ಎಂಟ್ರಿ ಮಾಡ್ಬೇಕಾದ್ರೆ ಬೈನ ಪ್ರೀಮಿಯಮ್ಗಳು ಎಷ್ಟಿದೆ ಅಂತೇಳಿ ನೀವು ನೋಡ್ಕೊಬೇಕಾಗುತ್ತೆ. ಸೊ ನೀವು ನೋಡಿಕೊಂಡು ಇಲ್ಲಾಂದರೆ ಇನ್ನೊಂದು ರೀತಿ ಏನು ಮಾಡ್ಬೋದು ಅಂತ ಹೇಳಿದ್ರೆ ನೀವು ಸೆನ್ಸಿಬಲಲ್ಲಿ ನೀವು ಸೆಲ್ ಆರ್ಡ್ರನ್ನ ನೀವು ಫಸ್ಟ್ ಎಕ್ಸಿಕ್ಯೂಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಆ್ಯಡ್ ಆರ್ ಎಡಿಟ್ ಅಂತ ಇದೆಯಲ್ಲ, ಇಲ್ಲಿ ಬಂದು ನೀವು ಈ ಒಂದು ಸೆಲ್ ಏನಿದೆ ಅದ್ರ ಮೇಲ್ಗಡೆ 50 ಪಾಯಿಂಟು ಕೆಳಗಡೆ 50 ಪಾಯಿಂಟಿಗೆ ನೀವು ಬೈ ಆರ್ಡ್ರನ್ನ ನೀವು ಜಸ್ಟು ಆ್ಯಡ್ ಆನ್ ಮಾಡಿ ಇಟ್ಟಿರ್ತೀರ, ನೀವು ಎಕ್ಸಿಕ್ಯೂಟ್ ಮಾಡಿರಲ್ಲ. ಸೊ ಇದಾದಮೇಲೆ ನೀವೇನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ನೀವಿಲ್ಲಿ ಪ್ರೀಮಿಯಮ್ನ ನೀವು ಮ್ಯಾಚ್ ಮಾಡ್ಕೊಂಡು ನೋಡ್ಬೋದು. ನನಗಿಲ್ಲಿ ನೋ ಲಾಸ್ ಸ್ಟ್ರಾಟರ್ಜಿ ಆಗಬೇಕು ಅಂದರೆ ಪ್ರೀಮಿಯಮ್ಮು ನನಗೆ ಎಷ್ಟಕ್ಕೆ ಬಂತು ಅಂದರೆ 0 ಲಾಸ್ ಸ್ಟ್ರಾಟರ್ಜಿ ಆಗುತ್ತೆ. ನನಗೆ ಪ್ರಾಫಿಟ್ಟಿಂದ ಹೊರಗೆ ಬರಬೇಕು ಅಂದರೆ ಎಷ್ಟು ಮಾಡಬೇಕು ಅಂತೇಳಿ ನೀವು ಪ್ರೀಮಿಯಮ್ನ ನೀವು ಇಲ್ಲೇ ಸೆಟ್ ಮಾಡ್ಕೊಬೋದು. ಸೊ ಇದು ಒನ್ ಟೈಮಿಗೆ ಬರೋಲ್ಲ, ಇದು ಮಾಡ್ತಾ ಮಾಡ್ತಾ ನಿಮಗೆ ಬರ್ತಾ ಹೋಗ್ತಿದ್ದು. ಸೊ ಇಲ್ಲಾಂದರೆ ಅದಕ್ಕಿಂತ ಮುಂಚೆ ನೀವೆಲ್ಲ ಏನು ಮಾಡಬೇಕಾಗುತ್ತೆ ಅಂದರೆ ಸೆಲ್ ಮಾಡೋ ಟೈಮಲ್ಲಿ ಬೈ ಪ್ರೀಮಿಯಮ್ಗಳು ಏನಿದೆ ಅದನ್ನು ಒಂದು ಇದರಲ್ಲಿ ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ. ಸೊ ಅದಾದಮೇಲೆ ನೀವು ಲಿಮಿಟ್ ಆರ್ಡ್ರಲ್ಲಿ ಏನಿದೆ ಅದನ್ನು ನೀವೊಂದು ಪ್ರೀಮಿಯಮ್ ಏನು ಪ್ರೀಮಿಯಮ್ ಅಂದರೆ ಯಾವ ಪ್ರೈಸಿಗೆ ಬಂದರೆ ನಮ್ಗೆ ಎಂಟ್ರಿ ಆಗಬೇಕು ಅಂತ ಇರುತ್ತೆ. ಸೊ ಆ ಒಂದು ಪ್ರೈಸ್ನ ನೀವು ಇಲ್ಲಿ ಎಂಟ್ರಿ ಮಾಡಿ ಲಿಮಿಟ್ ಆರ್ಡ್ರ್ ಕೊಟ್ಟರೆ ಸೊ ಅದು ಆಟೋಮೆಟಿಕ್ಕಾಗಿ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಈ ಥರ ಒಂದು ಸಿನಾರಿಯೋ, ಇದು ಸೈಡ್ ವೇಸ್ ಮಾರ್ಕೆಟ್ದು ಒಂದು ಕಂಡೀಷನ್ ಆಯಿತು. ಈಗ ನೆಕ್ಸ್ಟು ಮಾರ್ಕೆಟು ಬೇರ್ ಕಂಡೀಷನ್ ಇತ್ತು, ಇಲ್ಲಿ ನೋಡ್ಬೋದು. ಇಲ್ಲಿ ಮಾರ್ಕೆಟ್ ಇಲ್ಲಿ ಬೇರ್ ಕಂಡೀಷನ್ ಆಗಿದೆ. ಸೊ ಇವಾಗ ಇಲ್ಲಿ ಯಾವ ರೀತಿ ಇದನ್ನ ನೋ ಲಾಸ್ ಸ್ಟ್ರಾಟಜಿ ಮಾಡೋದು ಅಂತೇಳಿ ನೋಡ್ತಾವ ನಾವನ್ನೇ. ಸೊ ನನಗೀಗ ಮಾರ್ಕೆಟು ಒಂದು ಗ್ಯಾಪ್ ಡೌನ್ ಆಗಿ ಒಂದು ದೊಡ್ಡ ಬಿಗ್ ಮೊಮೆಂಟಮ್ ಕ್ಯಾಂಡಲ್ ಆಗಿದೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಕ್ಯಾಂಡಲ್ ನೋಡ್ಬೋದು ನೀವು ಇಲ್ಲಿ ಕನ್ಫರ್ಮ್, ಇದೊಂಥರ ಯಾವ ರೀತಿ ಅಂದರೆ ನಾನು ಮಾರ್ಕೆಟ್ ಬೀಳ್ತೀನಿ ಅಂತೇಳಿ ಇದು ಅರ್ಥ ಇದು. ಸೊ ಆ ಥರ ಇದು ಕನ್ಫರ್ಮೇಷನ್ ಕೊಟ್ಟಿದೆ. ಸೊ ನಾವಿಲ್ಲಿ ಏನು ಮಾಡಬೇಕಾಗುತ್ತೆ ಅಂತ 920 ಕ್ಯಾಂಡಲ್ ಕಂಪ್ಲೀಟ್ ಆದಮೇಲೆ ಈ ಒಂದು ಪಾಯಿಂಟಲ್ಲಿ ನಾವು CEPನ ನಾವು ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಈ ಒಂದು ಪಾಯಿಂಟಲ್ಲಿ CEPನ ನಾವು ಇಲ್ಲಿ ಎಂಟ್ರಿ ಮಾಡ್ತೀವಿ. ನನಗೀಗ ಶಾರ್ಟ್ ಸ್ಟಡಲ್ ಆಗಿದೆ. ಸೊ ಇಲ್ಲಿ ನಾವಿಲ್ಲಿ ಏನು ಮಾಡಬೇಕಾಗುತ್ತೆ ಅಂತ ನೋಡಿದ್ರೆ ಈ ಒಂದು ಪಾಯಿಂಟಲ್ಲಿ ನಮ್ಗೆ ಇಲ್ಲಿ ಮಾರ್ಕೆಟ್ ಬೀಳುತ್ತೆ ಅಂತ ಗೊತ್ತಿದೆ ನಮಗೆ. ಸೊ ನಾವಿಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದು P ಲೆಗ್ನ ನಾವಿಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ. ಇಲ್ಲಾಂದರೆ ಇನ್ನೂ ತುಂಬ ಅಡ್ವಾನ್ಸ್ಡ್ ಆಗಿದ್ರೆ ನೀವು ಯಾವ ರೀತಿ ಮಾಡ್ತೀರಾ ಅಂತ ಹೇಳಿದ್ರೆ ಮಾರ್ಕೆಟು ಬಿದ್ದಿದೆ ನನಗೀಗ, ಬಿದ್ದಾದ್ಮೇಲೆ ಒಂದು ಮೊಮೆಂಟಮ್ ಕ್ಯಾಂಡಲ್ ಆಗಿದೆ ಇನ್ನೊಂದು. ಸೊ ಇಲ್ಲಿ ನನಗೆ ಇಲ್ಲೂ ಮೊಮೆಂಟಮ್ ಕ್ಯಾಂಡಲ್ ಆಗಿದೆ, ಇಲ್ಲೂ ಮೊಮೆಂಟಮ್ ಕ್ಯಾಂಡಲ್ ಆಗಿದೆ. ಸೊ ನನಗೀಗ ನಾನು ಈಗ ಏನು ಮಾಡ್ತೀನಿ ಅಂದರೆ ನನಗೀಗ ಮಾರ್ಕೆಟು ನಾನು ಬೀಳ್ತೀನಿ ಅಂತ ಹೇಳಿ ನನಗೆ ಒಂದು ಇಂಡಿಕೇಶನ್ ಕೊಟ್ಟಿದೆ. ಸೊ ನೀವಿಲ್ಲಿ ಅಡ್ವಾನ್ಸ್ಡ್ ಅಂದರೆ ಇನ್ನೊಂದು ಸ್ವಲ್ಪ ಅಡ್ವಾನ್ಸ್ಡ್ ಆಗಿರೋರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ಒಂದು ಪಾಯಿಂಟಿಂದ ಈ ಒಂದು ಪಾಯಿಂಟಿಗೆ ಫಿಬೊನಾಚಿ ಹಾಕೋತಾರೆ. ಸೊ ಈ ಒಂದು ರೀಟ್ರೇಸ್ಮೆಂಟ್ ಪಾಯಿಂಟ್ ಸೊ ಎಲ್ಲಿಗೆ ಬರುತ್ತೆ ಆ ಪಾಯಿಂಟಿಗೆ ಇಲ್ಲಿ ಈ ಪಾಯಿಂಟಲ್ಲಿ ನಾವು ಒಂದು P ಲೆಗ್ನ ಆ್ಯಡ್ ಮಾಡಬೇಕಾಗುತ್ತೆ, ಅಂದರೆ ಪ್ರಾಫಿಟಬಿಲಿಟಿನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ. ಸೊ ಇಲ್ಲ ನಾನು ಇಲ್ಲೇ CEPನ ನಾನು ಎಂಟ್ರಿ ಮಾಡಿ ಇಲ್ಲೇ ನಾನು P ಲೆಗ್ನು ಎಂಟ್ರಿ ಮಾಡ್ತೀನಿ ಅಂದ್ರೂ ಸಹ ನಾವು ಮಾಡ್ಬೋದು. ಇಲ್ಲಿ ನೋಡ್ಬೋದು, ಇಲ್ಲಿ CEPನ ನಾನು ಈಗ ಎಂಟ್ರಿ ಮಾಡಿದ್ದೀನಿ, ನನಗೀಗ ಮಾರ್ಕೆಟು ನನಗೀಗ ಬೀಳುತ್ತೆ. ಸೊ ನಾವಿಲ್ಲಿ ನೋಡ್ಬೋದು, ಇಲ್ಲಿ ಈ ಒಂದು ಪಾಯಿಂಟಲ್ಲಿ 220 ರುಪೀಸ್ ಇಲ್ಲಿ ನಾನು ಈ ಒಂದು ಲಾಟ್ನ ನಾನು ಎಂಟ್ರಿ ಮಾಡ್ತೀನಿ. ಸೊ ನನಗೀಗ ಏನಾಯಿತು ಅಂತ ಹೇಳಿದ್ರೆ ಮಾರ್ಕೆಟ್ ಈಗ ಒನ್ ಡೈರೆಕ್ಷನಲ್ ಮೂಮೆಂಟ್ ಆಗೋಯ್ತು. ಈಗ
ಮಾರ್ಕೆಟ್ ಈಗ ಯಾವ ಈ ಒಂದು ನೆಗೆಟಿವ್ ಡೈರೆಕ್ಷನ್ ಅಲ್ಲಿ ಒಂದು 1000 ಪಾಯಿಂಟ್ 2000 ಪಾಯಿಂಟ್ 3000 ಪಾಯಿಂಟ್ ಬಿದ್ರು ಈ ರೇಂಜ್ ಒಳಗೆ ಎಲ್ಲೇ ಇದು ನನಗೆ 15,608 ರೂಪೀಸ್ ನನಗೆ ನನ್ನ ಪಾಕೆಟಲ್ಲಿ ಇದೆ ಅಂತ ಅರ್ಥ ಈಗ. ಸೊ ನಾವು ಇದನ್ನ ನೋ ಲಾಸ್ ಮಾಡಬೇಕಾಗುತ್ತೆ. ಸೊ ನಾವು ಇದನ್ನು ಯಾವ ರೀತಿ ನೋ ಲಾಸ್ ಮಾಡೋದು ಅಂತ ನೋಡಿದರೆ ಇಲ್ಲಿ ನೋಡ್ಬೋದು, ಇಲ್ಲಿ ಈ ಒಂದು ಪಾಯಿಂಟಲ್ಲಿ ನೀವು ಡೆಲ್ಟಾ ನೋಡ್ಬೋದು, ಇಲ್ಲಿ 0.46 ಅಂತ ಇದೆ. ಸೊ ಈ ಒಂದು 0.46 ಏನಪ್ಪ ಅಂದರೆ ಮಾರ್ಕೆಟ್ ನನಗೆ 1 ರೂಪಾಯಿ ಮೂವ್ ಆಯಿತು ಅಂದರೆ ಇದು ನನಗೆ 46 ಪೈಸಾ ಮೂವ್ ಆಯಿತು ಅಂತ ಅರ್ಥ. ಇಲ್ಲಿ ನೋಡ್ಬೋದು, ಇಲ್ಲಿ ಡೆಲ್ಟಾ ಅಂತ ಇದೆ, ಇಲ್ಲಿ ಈ ಒಂದು ಕಾಲ್ ಸೈಡಿನ ಡೆಲ್ಟಾ 0.46 ಇದೆ. ಸೊ ನಾನು ಇಲ್ಲಿ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಇಲ್ಲಿ ನೋಡ್ಬೋದು, ಈ ಒಂದು ಪಾಯಿಂಟಿಂದ ಈ ಒಂದು ಪಾಯಿಂಟಿಗೆ ಎಷ್ಟು ಮೂವ್ ಆಗುತ್ತೆ ಅಂದರೆ ಒಂದು 100 ಪಾಯಿಂಟ್ ಮೂವ್ ಆಗುತ್ತೆ ಅನ್ನಂಗಿತ್ತು ಅಂದರೆ ನಾನಿಲ್ಲಿ ಏನು ಮಾಡ್ತೀನಿ, ಕ್ಯಾಲ್ಕುಲೇಟರ್ ತಗೋತೀನಿ ನೋಡಿ. ಮಾರ್ಕೆಟ್ ಈ ಒಂದು ಪಾಯಿಂಟ್ 23,036 ಮೈನಸ್ ಈ ಒಂದು ಪಾಯಿಂಟ್ 22,925 ನನಗೆ 101 ಪಾಯಿಂಟ್ ಮೂವ್ ಆಗಿದೆ ಇಂಟು ಡೆಲ್ಟಾ. ಇಲ್ಲಿ ನೋಡ್ಬೋದು, ಇಲ್ಲಿ 0.46 ಇದೆ ನನಗೆ. ಇಲ್ಲಿ ಅಂದರೆ ಸ್ಟ್ರೈಕ್ ಪ್ರೈಸು ವೇರಿಯೇಷನ್ ಆದಂಗೆ ಇದು ಡೆಲ್ಟಾ ವ್ಯಾಲ್ಯೂನು ಚೇಂಜ್ ಆಗ್ತಾ ಇರುತ್ತೆ. ನಾನು ಅಪ್ರಾಕ್ಸಿಮೇಟ್ ಒಂದು 40 ಡೆಲ್ಟಾ ಇಟ್ಕೋತೀನಿ ನಾನು. ಇಲ್ಲಿ ನೋಡ್ಬೋದು 44 ರೂಪಾಯಿ ನನಗೆ ಪ್ರೀಮಿಯಮ್ಮು ಡಿ ಕೆ ಆಗಿದೆ. ಸೊ ನಾವಿಲ್ಲಿ ಏನು ಮಾಡಬೇಕಾಗುತ್ತೆ ಅಂತ ನೋಡಿದರೆ ಈ ಒಂದು ಕಾಲ್ ಲೆಗ್ನ ಇಲ್ಲಿ 208 ಇದೆಯಲ್ಲ, ಇದನ್ನ 44 ರೂಪೀಸ್ನ ನಾನು ಇಲ್ಲಿ ಮೈನಸ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಕಾಲ್ ಲೆಗ್ನ ನಾನು 44 ರೂಪೀಸ್ನ ನಾನು ಇಲ್ಲಿ ಮೈನಸ್ ಮಾಡ್ತೀನಿ. -208 -44. ಸೊ ನಮಗಿಲ್ಲಿ 164 ರೂಪಾಯಿ ಪ್ರೀಮಿಯಂ ಆಯಿತು. ಸೊ ನಾನಿಲ್ಲಿ ಏನು ಮಾಡ್ತೀನಿ, 164 ರೂಪಾಯಿಗೆ ಲಿಮಿಟ್ ಆರ್ಡರಲ್ಲಿ ನಾನು ಪ್ಲೇಸ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು, ಇಲ್ಲಿ ನೀವು ಇದಕ್ಕಿಂತ ಮುಂಚೆ ಇಲ್ಲಿ ನೋಡ್ಬೋದು ಇಲ್ಲಿ ಯಾವ ರೀತಿ ಆಗಿದೆ ಅಂತೇಳಿ. ಬರೀ ಒನ್ ಸೈಡ್ ಡೈರೆಕ್ಷನ್ ಮಾತ್ರ ಇದೆ, ಪಿ ಲೆಗ್ ಮಾತ್ರ ಇದೆ. ಈಗ ಪಿ ಕಡೆ ಯಾವುದೇ ಮೂಮೆಂಟಮ್ ಕೊಟ್ಟರು ನಮಗೆ ಒಂದೇ ಸೈಡ್ ಮೂಮೆಂಟಮ್ ಅಂತಂದರೆ 15,608. ಸಪೋಸ್ ಮಾರ್ಕೆಟ್ ಏನಾದ್ರು ನೆಗೆಟಿವ್ ಡೈರೆಕ್ಷನಿಗೆ ಬಂತು ಅಂದರೆ ಸೊ ಆಗೇನು ಮಾಡಬೇಕಾಗುತ್ತೆ ಅಂದರೆ ನಾವು ಇಲ್ಲಿ ಈ ರೀತಿ ಮಾಡಬೇಕಾಗುತ್ತೆ. ಸೊ ನಾವು ಇಲ್ಲಿ ಪ್ರೀಮಿಯಮ್ನ ನಾವು ಮುಂಚೆನೇ ಕ್ಯಾಲ್ಕುಲೇಟ್ ಮಾಡ್ಕೊಬೇಕಾಗುತ್ತೆ. ಸೊ ನಾನು ಅದನ್ನೇ ಇಲ್ಲಿ ಹೇಳ್ತಾ ಇರೋದು ಅಡ್ವಾನ್ಸ್ಡ್ ಸ್ಟ್ರಾಟಜಿ ಅಂತೇಳಿ. ಸೊ ನಾವಿಲ್ಲಿ ಕಾಲ್ ಸೈಡ್ ಪ್ರೀಮಿಯಮ್ನ ನಾವು ಇಲ್ಲಿ ಮುಂಚೆನೇ ಕ್ಯಾಲ್ಕುಲೇಟ್ ಮಾಡ್ಕೊಬೇಕಾಗುತ್ತೆ. ನೀವು ಅದಕ್ಕೆ ಆಪ್ಷನ್ಸ್ ಇದು ಸೆನ್ಸಿಬಲಿ ಒಂದು ಪ್ರೀಮಿಯಮ್ನ ನೀವು ಇಲ್ಲಿ ಮ್ಯಾಚ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಒಂದು ರಿಸ್ಕಿ ಕೆಲಸ ಅಂದರೆ ಪ್ರೀಮಿಯಮ್ನ ಮ್ಯಾಚ್ ಮಾಡೋದೇ ಇಲ್ಲಿ ಒಂದು ರಿಸ್ಕಿ ಕೆಲಸ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಬೈ ಲೆಗ್ಗಲ್ಲಿ 208 ಇದೆ ಅಂದರೆ ನೀವು ಎಂಟ್ರಿ ಆಗ್ಬೇಕಾದ್ರೆ ಏನು ಪ್ರೈಸ್ ಇರ್ತದನ್ನ ಮಸ್ಟ್ ಅಂಡ್ ಸ್ಟುಡ್ ಬುಲ್ ರನ್ನೇ ಇರಲಿ ಬೇರ್ ರನ್ನೇ ಇರಲಿ ಅದನ್ನು ನೀವು ನೋಟ್ ಡೌನ್ ಮಾಡ್ಕೊಳ್ಳೇಬೇಕಾಗುತ್ತೆ. ಮಸ್ಟ್ ಅಂಡ್ ಸ್ಟುಡ್ ಇದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ನಾನು 208 -44 ಮಾಡಿದ್ರೆ 164 ಏನೋ ಬಂತು ನನಗಿಲ್ಲಿ. ಸೊ ನಾನು ಇದನ್ನು ಇಲ್ಲಿ ಎಂಟ್ರಿ ಮಾಡ್ತೀನಿ. ಸೊ ನನಗಿಲ್ಲಿ 44 ರೂಪೀಸ್ ಪ್ರೀಮಿಯಂ ಬೇಡ, ನನಗಿಲ್ಲಿ ಒಂದು 20 ರೂಪೀಸ್ ಪ್ರೀಮಿಯಂ ಸಿಕ್ಕರು ಸಾಕು, 30 ರೂಪೀಸ್ ಪ್ರೀಮಿಯಂ ಸಿಕ್ಕರು ಸಾಕು ಅಂತ ನೋಡ್ರೆ 208 -30 ನೋಡೋದು 178 ಇದೆ. ಸೊ ಇಲ್ಲಿ ನಾನು 178 ನಾನು ಇಲ್ಲಿ ಆ್ಯಡ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ 3.4% ರಿಟರ್ನ್. ಮಾರ್ಕೆಟ್ ನೋಡಿ ಯಾವುದೇ ಒಂದು ಡೈರೆಕ್ಷನ್, ಎನಿ ಡೈರೆಕ್ಷನ್ ನ್ಯೂಟ್ರಲ್, ಈಗ ಮಾರ್ಕೆಟು ನ್ಯೂಟ್ರಲ್, ನೀವು ಯಾವುದೇ ಡೈರೆಕ್ಷನ್ಗೆ ಹೋದ್ರು ನಿಮಗೆ 2,258 ರೂಪಾಯಿ ನಿಮಗೆ ನಿಮ್ಮ ಜೋಬಲ್ಲಿ ಪಾಕೆಟಲ್ಲಿ ಇರುತ್ತೆ. ಸೊ ಇದು ಎಕ್ಸ್ಪೈರಿ ಒಳಗಡೆ ಇದು ನಿಮಗೆ 2,258 ರೂಪಾಯಿ ಮಾರ್ಕೆಟ್ ಯಾವುದೇ ಡೈರೆಕ್ಷನ್ಗೆ ಹೋದ್ರು ನಿಮ್ಮ ಜೋಬಲ್ಲಿ ಇರುತ್ತೆ. ಸೊ ಇದು ಬಂದು ಬೇರ್ ಕಂಡೀಷನ್ ಆಯಿತು. ಇದು ಬಂದು ಬೇರ್ ಮಾರ್ಕೆಟ್ ಇದ್ದಾಗ ಈ ರೀತಿ ಮಾಡಬೇಕು. ನೆಕ್ಸ್ಟು ಬುಲ್ ರನ್ ಇದ್ದಾಗ ಬುಲ್ ಸಿನಾರಿಯೋದನ್ನು ನೋಡೋಣ. ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ನನಗಿಲ್ಲಿ ಒಂದು ಗ್ಯಾಪ್ ಡೌನು ಅಲ್ಲ ಗ್ಯಾಪ್ ಅಪ್ಪು ಅಲ್ಲ, ಆ ರೀತಿ ಇದೆ. ಸೊ ಈ ಒಂದು ನೋಡ್ಬೋದು 9:15 ನನಗೆ ಡೋಜಿ ಫಾರ್ಮೇಷನ್ ಆಗಿದೆ. ಅದಾದಮೇಲೆ ಇಲ್ಲಿ ಒಂದು ರೆಡ್ ಕ್ಯಾಂಡಲ್ ಫಾರ್ಮೇಷನ್ ಆಗಿದೆ. ಸೊ ನನಗಿದು ಸೈಡ್ ವೇಸ್ ಮಾರ್ಕೆಟ್ ಅಂದರೆ ಈಗ ಸದ್ಯಕ್ಕೆ ನನಗಿದು ಈ ಒಂದು ಪಾಯಿಂಟಲ್ಲಿ ನನಗಿದು ಸೈಡ್ ವೇಸ್ ಮಾರ್ಕೆಟ್. ಸೊ ನನಗೆ ಈ ಒಂದು ಕ್ಯಾಂಡಲ್ ಅಂದರೆ ಈ ಒಂದು ಡೋಜಿ ಏನಿದೆ, ಒಂದು ಕ್ಯಾಂಡಲ್ ಐ ಮತ್ತು ಲೋನ ನನಗಿಲ್ಲಿ ಬ್ರೀಚ್ ಮಾಡಿಲ್ಲ. ಸೊ ನಾನು ಇಲ್ಲಿ ಏನಂತ ಅನ್ಕೊಬೋದು, ಇದು ನೆಗೆಟಿವ್ ಸೆಂಟಿಮೆಂಟ್ ಅಂತೇಳಿ ತಿಳ್ಕೊಬೋದು. ಸೊ ನಾನಿಲ್ಲಿ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಸೇಮ್ ಎಗೈನ್ ಇಲ್ಲಿ ಬಂದು ನಾನು CP ನ ನಾನು ಎಂಟ್ರಿ ಮಾಡ್ತೀನಿ.
ಶಾರ್ಟ್ ಸ್ಟಾರ್ಟಲ್ಲಿ ಮಾಡ್ತೀನಿ. ಅದಾದಮೇಲೆ ಮೇನ್ ಇಂಪಾರ್ಟೆಂಟ್ ಥಿಂಗ್ ಬೈ ಸೈಡ್ ಏನಿದೆ ಆ ಪ್ರೀಮಿಯಮ್ನ ನಾನು ಇಲ್ಲಿ ಒಂದು ಬುಕ್ಕಲ್ಲಿ ನಾನು ಎಂಟ್ರಿ ಮಾಡ್ಕೋತೀನಿ. ಸೊ ಅದಾದಮೇಲೆ ಮಾರ್ಕೆಟು ನನಗೆ ಇಲ್ಲಿ ಲಾಸ್ ಕೊಡುತ್ತೆ ಇಲ್ಲಿ. ಸೊ ಈ ಒಂದು ಪಾಯಿಂಟಲ್ಲೂ ನಂಗೆ ಲಾಸ್ ಕೊಡುತ್ತೆ. ಏನೇ ಆಗಲಿ ಮಾರ್ಕೆಟ್ ಈ ಒಂದು ಪಾಯಿಂಟಲ್ಲಿ ನನಗೆ ಲಾಸ್ ಕೊಡುತ್ತೆ. ಅದಾದಮೇಲೆ ನೋಡಿ ನನಗೆ ಈ ಒಂದು ಕ್ಯಾಂಡಲ್ ನನಗೆ ಮೊಮೆಂಟಮಲ್ಲಿ ಬ್ರೇಕ್ ಮಾಡ್ತು ನೋಡಿ, ಈ ಒಂದು ಐನ ನನಗೆ ಮೊಮೆಂಟಮಲ್ಲಿ ಬ್ರೇಕ್ ಮಾಡ್ತು. ಸೊ ಈ ಒಂದು ಕ್ಯಾಂಡಲ್ ಕ್ಲೋಸ್ ಮೇಲೆ ನಾನೇನು ಮಾಡ್ತೀನಿ, ಇಲ್ಲಿ ಒಂದು ಕಾಲ್ನ ಬೈ ಮಾಡ್ತೀನಿ. ಈಗ ಇಲ್ಲಿ ನೋಡ್ಬೋದು ಈ ಒಂದು ಕಾಲ್ನ ನಾನು ಬೈ ಮಾಡ್ತೀನಿ. ಇದು 208 ಇರಲ್ಲ, ಇದು ಪ್ರೈಸು ಜಾಸ್ತಿ ಆಗಿರುತ್ತಿದ್ದು ಈ ಒಂದು ಪಾಯಿಂಟಲ್ಲಿ. ಯಾಕೆಂದರೆ ಇಲ್ಲಿ ನಮಗೆ ಒಂದು ಮೊಮೆಂಟಮ್ ಕ್ಯಾಂಡಲ್ ಆಗಿದೆ ಇಲ್ಲಿ. ಸೊ ನಮ್ಗೆ ಇಲ್ಲಿ ಮಾಡ್ಬೇಕಾದ್ರೆ ನಮ್ಗೆ ಇಲ್ಲಿ ಏನು ಅಂತ ಗೊತ್ತಿರಲ್ಲ. ಸೊ ಇದು ಒಂದು ಮೊಮೆಂಟಮ್ ಕ್ಯಾಂಡಲ್ ಆಗಿರುತ್ತಿದ್ದು. ಸೊ ಹಾಗಾಗಿ ಇದು ನನಗೆ ಪ್ರೀಮಿಯಮ್ಮು ಜಾಸ್ತಿ ಇರುತ್ತೆ. ಇದು 210 ಆಗಿರುತ್ತೆ. ಸೊ ನೋಡೋಣ, ಇಲ್ಲಿ ಚೇಂಜಸ್ ಮಾಡ್ತಾ ಹೋಗೋಣ. ಇಲ್ಲಿ ನೋಡ್ಬೋದು ಈ ಒಂದು ಪಾಯಿಂಟಲ್ಲಿ ಮಾರ್ಕೆಟ್ ಬುಲ್ ರನ್ ಅಲ್ಲಿ ಯಾವುದೇ ಡೈರೆಕ್ಷನ್ ಅಂತಲ್ಲ, ಕಂಟಿನ್ಯೂಸ್ ಬುಲ್ ರನ್ ಆಯಿತು ಅಂದರೆ ನನಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ 20,303 ಇದೆ. ಅದು ಈ ಒಂದು ಪಾಯಿಂಟ್ ಇವತ್ತು ಅಂದರೆ 20,303. ನನಗೆ ಈ ಒಂದು ಪಾಯಿಂಟಲ್ಲಿ ಕ್ಲೋಸ್ ಆಯಿತು ಅಂದರೆ 16,553 ಆಗುತ್ತೆ. ಈ ಒಂದು ಪಾಯಿಂಟಲ್ಲಿ ಎಲ್ಲೇ ಕ್ಲೋಸ್ ಆದರು. ಸೊ ನನಗೆ ಈಗ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಈ ಒಂದು ಪಾಯಿಂಟಲ್ಲಿ ಇದು 208 ಇದೆ. ಇದೊಂದು ಎಷ್ಟಿದೆ ಡೆಲ್ಟಾ ಇದ್ರದ್ದು 0.46 ಅಂತ ಇದೆ. ಓಕೆ, ನಾನಿಲ್ಲಿ ಎಷ್ಟು ಆ್ಯಡ್ ಮಾಡ್ತೀನಿ ಅಂತ ಹೇಳಿದ್ರೆ ಒಂದು 20 ರೂಪೀಸ್ ಇಲ್ಲ 10 ರೂಪೀಸ್ನ ನಾನು ಆ್ಯಡ್ ಮಾಡ್ತೀನಿ ಈ ಒಂದು ಪಾಯಿಂಟಲ್ಲಿ. ಇಲ್ಲಿ 208 ಇದೆಯಲ್ಲ, ಅಲ್ಲಿ 220 ಮಾಡ್ತೀನಿ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಈ ಒಂದು ಪಾಯಿಂಟಲ್ಲಿ ನನಗೆ ಮಾರ್ಕೆಟ್ ಯಾವುದೇ ಸೆಂಟಿಮೆಂಟ್ ಬಂತು ಅಂದರೆ ನನಗೆ ಇಲ್ಲಿ ಒಂದು ಬುಲ್ ರನ್ ಬಂತು ಅಂದರೆ ನನಗೆ ಈ ಒಂದು ಪಾಯಿಂಟಲ್ಲಿ ಎಲ್ಲೇ ಕ್ಲೋಸ್ ಆದರು 15,671 ರೂಪೀಸ್ ಫಿಕ್ಸ್. ಸೊ ನೆಕ್ಸ್ಟ್ ಸಿನಾರಿಯೋ, ಈಗ ಇಲ್ಲಿ ಏನು ಮಾಡಬೇಕು ಅಂತ ನೋಡಿದ್ರೆ, ಈ ಒಂದು ಡೆಲ್ಟಾ ಇಲ್ಲಿ 0.47 ಇದೆ. ಸೊ ಪಿ ಸೈಡು ನಮಗೆ ಪ್ರೀಮಿಯಮ್ಮು ಡಿ ಕೆ ಆಗ್ತಾ ಬರ್ತಾ ಇರುತ್ತೆ. ಸೊ ನಾವಿಲ್ಲಿ ನೋಡಬೇಕಿಲ್ಲಿ ಈ ಒಂದು ಪಾಯಿಂಟಲ್ಲಿ ಎಷ್ಟು ಡೆಲ್ಟಾ ಇದೆ. ಈ ಒಂದು ಪಾಯಿಂಟಿಂದ 100 ಪಾಯಿಂಟ್ ಮೈನಸ್ ಬಂತು ಅಂತ ಹೇಳಿದ್ರೆ, ಸೊ ನಾವಿಲ್ಲಿ ಏನು ಮಾಡಬೇಕಾಗುತ್ತೆ ಅಂತ ನೋಡಿದ್ರೆ, ಒಂದು ಪಿ ಲೆಗ್ನ ನಾವು ಆ್ಯಡ್ ಮಾಡಬೇಕಾಗುತ್ತೆ. ಈ ಒಂದು ಪಿ ಲೆಗ್ಗಲ್ಲಿ ಏನಿದೆ 0.47 ಏನಿದೆ 0.47 ಇಂಟು 100 ಅಂದರೆ ನನಗೆ 47 ರೂಪಾಯಿ ಅಷ್ಟು ಪ್ರೀಮಿಯಮ್ ನನಗೆ ಡಿ ಕೆ ಆಗುತ್ತೆ. ಸೊ ನಾನು ಇಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ 220 ಮೈನಸ್ 47 ಅಂದರೆ 173 ಇರೋಂಥ ಪ್ರೀಮಿಯಮ್ನ ನಾನು ಇಲ್ಲಿ ಲಿಮಿಟ್ ಆರ್ಡಲ್ಲಿ ನಾನು ಪಿನ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಮಾರ್ಕೆಟ್ ಎನಿ ಡೈರೆಕ್ಷನ್, ಯಾವುದೇ ಡೈರೆಕ್ಷನ್ಗಳು ನನಗೆ 2,696 ರೂಪಾಯಿ ಪ್ರಾಫಿಟ್. ಲಾಸ್ ಅನ್ನೋದೇ ಇಲ್ಲ ಈ ಸ್ಟ್ರಾಟಜಿನಲ್ಲಿ. ಅಂದರೆ ಆಲ್ಮೋಸ್ಟ್ ಅಲ್ಲಿ ರೆಗ್ಯುಲರ್ ಆಗಿ ಸಿಸ್ಟಮ್ ಮುಂದೆ ಯಾರು ಕೂರ್ತಾರೆ ಅವ್ರಿಗೆ ಇದು ಒಂದೊಳ್ಳೆ ಸೂಪರ್ ಡೂಪರ್ ಸ್ಟ್ರಾಟಜಿ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ಬೋದು, ಇಲ್ಲಿ ಮ್ಯಾಕ್ಸಿಮಮ್ ಲಾಸೇ ಇಲ್ಲ. ಇದು ಆಲ್ಮೋಸ್ಟ್ ಆಲ್ ಸ್ಟ್ರಾಟಜಿ, ಇದು ಅಡ್ವಾನ್ಸ್ಡು ಸ್ಟ್ರಾಟಜಿ ಇದು. ಸೊ ಈ ಒಂದು ಸ್ಟ್ರಾಟಜಿನ ತುಂಬ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಸೊ ನೋಡಿರಲ್ಲ ಫ್ರೆಂಡ್ಸ್, ಯಾವ ರೀತಿ ಮಾಡೋದು ಏನು ಅಂತ ಅಂತೇಳಿ. ಸೊ ನಿಮಗೆ ಇನ್ನೊಂದು ಸತಿ ಹೇಳ್ತೀನಿ, ಫಸ್ಟ್ ಸೈಡ್ ವೇಸ್ ಮಾರ್ಕೆಟ್ ಇದ್ದಾಗ ಯಾವ ರೀತಿ ಮಾಡಬೇಕು ಅಂದರೆ, ಫಸ್ಟ್ ಸಿ ಇ ಪಿನ ಎಂಟ್ರಿ ಮಾಡಬೇಕಾಗುತ್ತೆ. ಅಂದರೆ ಸಿ ಇ ಪಿನ ನೀವು ಸೆಲ್ನ ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ಬೈಯಿಂಗ್ ಸೈಡಲ್ಲಿ 10 ರೂಪೀಸ್ನ ಕಡಿಮೆ ಇರೋಂಥ ಪ್ರೀಮಿಯಮ್ನ ನೀವು, ಅಂದರೆ 10 ರೂಪೀಸ್ ಅಂತಲ್ಲ, ಸೆಲ್ ಮಾಡೋ ಟೈಮಲ್ಲಿ ಏನು ಬೈದು ಪ್ರೀಮಿಯಮ್ ಇರುತ್ತೆ ಅಲ್ಲಿಗೆ 10 ರೂಪೀಸ್ನ ನೀವು ಮೈನಸ್ ಮಾಡಿ ಅಲ್ಲಿಗೆ ಲಿಮಿಟ್ ಆರ್ಡಲ್ಲಿ ನೀವು ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ. ಸೊ ಆವಾಗ ನಿಮ್ಗೆ ಏನಾಗುತ್ತದು ನೋ ಲಾಸ್ ಸ್ಟ್ರಾಟಜಿ ಆಗುತ್ತೆ. ಒಂದು ಸಿನಾರಿಯೋ. ಎರಡನೇದು ಬುಲ್ ರನ್ ಇತ್ತು ಅಂದಾಗ ನೀವೇನು ಮಾಡಬೇಕಾಗುತ್ತೆ ಅಂದರೆ ಸಿ ಇ ಪಿನ ಎಂಟ್ರಿ ಮಾಡಿರ್ತೀರಾ ಆ್ಯಸ್ ಯೂಶಲ್. ಆಮೇಲೆ ಒಂದು ಕಾಲ್ ಲೆಗ್ನ ನೀವು ಬೈ ಮಾಡಿರ್ತೀರಾ. ಮಾರ್ಕೆಟ್ ಒಂದು 100 ಪಾಯಿಂಟ್ ಮೂವ್ ಆಯಿತು ಅಂದರೆ ಪಿ ಲೆಗ್ಗಲ್ಲಿ ಏನಿದೆ ಆವಾಗಿನ ಪ್ರೀಮಿಯಮ್ ಏನಿದೆ ಆವಾಗಿನ ಪ್ರೀಮಿಯಮ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಅವಾಗ ಒಂದು ನೋ ಲಾಸ್ ಸ್ಟ್ರಾಟಜಿ ಕ್ರಿಯೇಟ್ ಆಗುತ್ತೆ. ಸೊ ಅದನ್ನು ನೀವು ವೀಕ್ಲಿ ಪೊಸಿಷನ್ ಆಗಾರು ಕನ್ವರ್ಟ್ ಮಾಡ್ಕೊಬೋದು. ನೆಕ್ಸ್ಟ್ ಸಿನಾರಿಯೋ ಬಂದು ಬೇರಿಶ್ ಮಾರ್ಕೆಟ್ ಇದ್ದಾಗ ಸೇಮ್ ಆ್ಯಸ್ ಇಟ್ ಈಸ್ ಸಿ ಇ ಪಿನ ಎಂಟ್ರಿ ಮಾಡ್ತೀರಾ. ಅದಾದಮೇಲೆ ಪಿ ಲೆಗ್ನ ನೀವು ಎಂಟ್ರಿ ಮಾಡ್ತೀರಾ. ಒಂದು 100 ಪಾಯಿಂಟ್ ಮಾರ್ಕೆಟು ಡೌನ್ ಆಯಿತು ಅಂದಾಗ ಕಾಲ್ ಸೈಡ್ನಲ್ಲಿ ಪ್ರೀಮಿಯಮ್ ಡಿ ಕೆ ಆಗಿರುತ್ತೆ. ಸೊ ಅವಾಗ ಏನು ಮಾಡ್ತೀರಾ, ಆ ಒಂದು ಸ್ಟ್ರೈಕ್ ಪ್ರೈಸ್ 50 ಏನು ಪಾಯಿಂಟ್ ಮೇಲ್ಗಡೆ ಏನಿದೆ ಅದೇ ಒಂದು ಸ್ಟ್ರೈಕ್ ಪ್ರೈಸಲ್ಲಿ ನೀವು
ಒಂದು ಕಾಲೆಗ್ನ ನೀವು ಎಂಟ್ರಿ ಮಾಡ್ತೀರಾ. ಸೊ ಅವಾಗ ಏನಾಗುತ್ತೆ, ಇದು ಒಂದು ನೋ ಲಾಸ್ ಸ್ಟ್ರಾಟರ್ಜಿ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ಹೇಳ್ತೀನಿ. ಈ ಒಂದು ಸ್ಟ್ರಾಟರ್ಜಿನ ಯಾರ್ಯಾರೆಲ್ಲ ಮಾಡ್ಬೋದು ಅಂತ ಹೇಳಿದ್ರೆ ರೆಗ್ಯುಲರಾಗಿ ಸಿಸ್ಟಮ್ ಮುಂದೆ ಇರುವಂಥವ್ರು. ಸೊ ಅವ್ರುಗಳು ಈ ಒಂದು ಸ್ಟ್ರಾಟರ್ಜಿ ತುಂಬಾ ಹೆವಿ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಬೋದು. ಇನ್ನು ಪಾರ್ಟ್ ಟೈಮ್ ಟ್ರೇಡಿಂಗ್ ಮಾಡೋರು ಒಂದು ಸ್ವಲ್ಪ ನನಗೆ ಒಂದು ಮಾರ್ನಿಂಗ್ ಟೈಮಲ್ಲಿ ನಾನು ಡಿಸ್ಪ್ಲೇ ನೋಡ್ತೀನಿ, ನನಗೆ ಟೈಮ್ ಸಿಗುತ್ತೆ ಅನ್ನೋರು ಅವರು ಕೂಡ ಮಾಡ್ಬೋದು. ವರ್ಕಿಂಗ್ ಪೀಪಲ್ಗೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ಯಾಕೆಂದರೆ ಅವರು ಒಂದು ಸ್ವಲ್ಪ ಚಾರ್ಟ್ ನೋಡಬೇಕಾಗುತ್ತೆ, ಸಮ್ ಟೈಮು ಆಪ್ಷನ್ ಚೈನ್ ನೋಡಬೇಕಾಗುತ್ತೆ, ಡೆಲ್ಟಾನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಮಾಡಬೇಕಾಗುತ್ತೆ. ಸೊ ಅವ್ರಿಗೆ ಒಂದು ಸ್ವಲ್ಪ ಟೈಮ್ ಸಿಗೋಲ್ಲ. ಸೊ ಅವ್ರೊಂದು ಸ್ವಲ್ಪ ಸ್ಟ್ರಗಲ್ ಮಾಡಬೇಕಾಗುತ್ತೆ, ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಅಡ್ಜಸ್ಟ್ ಆಗೋ ತನಕ. ಸೊ ಅದಾದ